ರಾಜ್ಯ ಕಾಂಗ್ರೆಸ್ನಲ್ಲಿನ ಶಾಸಕರ ವಿದೇಶ ಪ್ರವಾಸ ಸಂಚಲನವನ್ನು ಸೃಷ್ಟಿಸಿದೆ. ಸೊ ನಾಯಕತ್ವ ಚರ್ಚೆ ಬೆನ್ನಲ್ಲೇ ಇವರು ವಿದೇಶ ಪ್ರವಾಸವನ್ನು ಕೈಗೊಳ್ತಿರುವಂತದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ನಮ್ಮ ಜೊತೆಗೆ ಈಗ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಇದ್ದಾರೆ, ಅವರು ವಿದೇಶಕ್ಕೆ ಹೋಗ್ತಿದ್ದಾರೆ. ಸೊ ಏನ್ ಕಾರಣ, ದಿಢೀರನ್ನ ಯಾಕೆ ಹೋಗ್ತಾ ಇದ್ದಾರೋ, ಇವೆಲ್ಲದರ ಬಗ್ಗೆ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಅಲ್ಲಮ್ಮ ಪ್ರಭು ಪಾಟೀಲ್ ಅವರೇ, ತಾವು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು, ಈಗ ಎಲ್ಲರೂ ಕೂಡ ಒಂದು ಟೀಮ್ ಆಗಿ ಹೋಗ್ತಿರುವಂತ ಕಾರಣ ಒಂದಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು. ಯಾವ ಉದ್ದೇಶಕ್ಕಾಗಿ ವಿದೇಶಕ್ಕೆ ಹೋಗ್ತಾ ಇರೋದು? ನಾವು ದಿಢೀರ್ನೆ ಹೋಗ್ತಾ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೇ ಕೂತು ಮಾತನಾಡ್ತಕ್ಕಂಥ 3-4 ಜನ ಹೋಗೋಣ, ಸುಮ್ಮನೆ ಗೌರ್ಮೆಂಟ್ದಂತಿಲ್ಲ ಪ್ರೈವೇಟಾಗಿ ಹೋಗೋಣ ಅಂಥೇಳಿ ಅದು ಹಾಗೆ ಮುಂದೆ ಹಾಕೋತು ಬಂತು. ಕೆಲವು ಕಾರಣಾಂತರ ಬಜೆಟ್ ಸೆಷನ್ ಬಂತು, ಕ್ಯಾನ್ಸಲ್ ಮಾಡಿದ್ವು, ದುಡ್ಡೆಲ್ಲ ತುಂಬಿ ಡೇಟ್ ಸೌತ್ ಆಫ್ರಿಕಾ ಫಿಕ್ಸ್ ಆಗಿತ್ತು, ಹೋಗಲಿಲ್ಲ. ಈ ನಂತರ ಮತ್ತೆ ಇದು ಸೆಷನ್ ಮುಗಿದ್ಮೇಲೆ ಹೋಗೋಣ ಅಂತ ತಯಾರಾಗಿದ್ವಿ. ಪ್ರೈವೇಟ್ ಹೋಗ್ತಾ ಇದ್ವಿ, ಸುಮ್ಮನೆ ಅಧ್ಯಯನ ಮಾಡಿಕೊಂಡು ಅಲ್ಲಿದೆಲ್ಲ ಅಗ್ರಿಕಲ್ಚರ್ ಇದು ಮತ್ತು ಎನಿಮಲ್ ಹಸ್ಬೆಂಡ್ರಿ ಬಗ್ಗೆ ಎಲ್ಲ ತಿಳ್ಕೊಂಡು ಬರೋಣ ಅಂತ ತಯಾರಾಗಿದ್ದೀವಿ ಅಷ್ಟೇ. ಇದರಾಗ ಯಾವುದೇ ರೀತಿಯಿಂದ ರಾಜಕೀಯದ ಚಲನವಲನೆ ಏನೂ ಸಂಬಂಧ ಇಲ್ಲ. ನಾವು ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಯಾವ ಬಣ ಇಲ್ಲ, ಏನೂ ಇಲ್ಲ, ಎಂತೂ ಇಲ್ಲ, ಯಾವುದೂ ಉದ್ದೇಶ ಇಲ್ಲ. ಇದು ಸಚಿವ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಶಾಸಕರು ನಮಗೆ ಏನು ಒಂದು ಮಾತಾಡಿಲ್ಲ. ನನಗಂತೂ ಒಂದು ಸಲನೂ ಮಾತಾಡಿಲ್ಲ. ಬಾನು ಒಂದಿಲ್ಲ, ನಿಮ್ಗೆ ಹೋಗೋಣ ಒಂದಿಲ್ಲ. ನಾನು ಯಶವಂತರಗೌಡ ನಮ್ಮ ಮಿತ್ರ ಕೂತಿ ಹೋಗೋಣ ಅಂತಂದ್ರೆ ಹೋಗೋಣ, ನಾನು ಬರ್ತೀನಿ ಅಂತಂದು ಹೋಗ್ತಾ ಇದ್ದೀವಿ ಅಷ್ಟೇ. ಎಷ್ಟು ಜನ ಶಾಸಕರು ಸಮಾನ ಮನಸ್ಕರು ಹೋಗ್ತಾ ಇದ್ದಾರೆ? ಈಗ ಬಂದಿನಿ ಊರಿಂದ 10-12 ಜನ ಆಗ್ಬೋದು. ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ಯಾವತ್ತಿಂದ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಸರ್? ಎಲ್ಲಿಂದ ಅಂದರೆ ನೀವು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಲ್ಲೇ ಬೆಂಗಳೂರಿಂದ. ಸೊ ಈಗ ಸಿಎಂ ಅವ್ರ ಬಳಿ ಅಥವಾ DCM ಅವ್ರ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಚರ್ಚೆ ಮಾಡಿದ್ರಾ ಅಥವಾ ಹೇಗೆ? ನೀವೇ ಏನು ಚರ್ಚೆ ಮಾಡಿಲ್ಲ, ಸೀದಾ ಏಜೆನ್ಸಿಗೆ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲ, ಯಾಕೆ ಈ ಪ್ರಶ್ನೆಗಳು ಅಂದ್ರೆ, ನಾಯಕತ್ವ ಚರ್ಚೆಗಳು ಸಾಕಷ್ಟು ಕಾಂಗ್ರೆಸ್ ಅಲ್ಲಿ ಆಗ್ತಿದೆ. ಈ ಸನ್ನಿವೇಶದಲ್ಲಿ ವಿದೇಶ ಪ್ರವಾಸ ಅಂದಾಗ ಸಹಜವಾಗಿ ಪ್ರಶ್ನೆಗಳು ವ್ಯಕ್ತ ಆಗ್ತದೆ. ನಮ್ಮಲ್ಲಿ ಏನು ಚರ್ಚೆನೇ ಇಲ್ಲ. ನಮ್ಮಲ್ಲಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, DK ಶಿವಕುಮಾರ್ KPC ಅಧ್ಯಕ್ಷರು ಹೇಳಿದ್ದಾರೆ, ಏನೇ ಇದ್ರೂ ಕೂಡ ಹೈಕಮಾಂಡ್ ಏನಾಗ್ತದೆ ಅದಕ್ಕೆ ನಾವು ಬದ್ಧರ್ತೀವಿ. ಏನು ಹೈಕಮಾಂಡ್ನಲ್ಲಿ ಏನೂ ಇಲ್ಲ, ಯಾವುದೇ ರೀತಿಯಿಂದ ಚರ್ಚೆ ನಮ್ಗಂತೂ ಗೊತ್ತಿಲ್ಲ. ಅಲ್ಲ, DK ಶಿವಕುಮಾರ್ ಅವರು ನೇರವಾಗಿ ಹೇಳ್ತಿದ್ರಲ್ಲ, ನನ್ನ ಮತ್ತೆ ಸಿದ್ದರಾಮಯ್ಯ ನಡುವೆ ಕದ್ದು ಮುಚ್ಚಿ ಯಾವುದೇ ಮಾತುಕತೆ ಆಗಿಲ್ಲ, ಹೈಕಮಾಂಡ್ ಬಂದಿರ್ತಕ್ಕ ನಾವು 2-3 ತಿಂಗಳಿಂದ ತಯಾರಾಗಿದ್ದೀವಿ, ನಮಗೇನು ಗೊತ್ತಾದ ಸಂಬಂಧ ಇಲ್ಲ. ಅಲ್ಲ, ಈಗ ಹೇಳ್ತಿರ DK ಸುರೇಶ್ ಅವರು ಹೇಳ್ತಿದ್ದಾರೆ, ಈಗಲ್ದ್ರೆ ಸ್ವಲ್ಪ ನಿಧಾನ ಆದ್ರು ಅಂತ ಹೇಳ್ತಿದ್ದಾರೆ. CM ಸಿದ್ದರಾಮಯ್ಯ ಹೇಳ್ತಿದ್ರೆ ಹೈಕಮಾಂಡ್ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಅನ್ನುವಂತ ಅಷ್ಟೇ. ನಮಗದೇನು ಗೊತ್ತಿಲ್ಲ. ನಾವು ನಿಷ್ಠಾವಂತ ಕಾಂಗ್ರೆಸ್ 1972ರಿಂದ ಕಾಂಗ್ರೆಸ್ನಲ್ಲಿ ಬಂದವರು. ಪಕ್ಷದ ಹೈಕಮಾಂಡ್ ನಿಲುವು ಏನಿದೆ ಅದೇ ಪ್ರಕಾರ ಬಂದ್ವಿ. ಅದೆಲ್ಲ ಅವ್ರಿಗೆ ಬಿಟ್ಟಿವಿ. ನಾವು ವಿಧಾನ ಪ್ರವಾಸ ಹೋಗಿ ಬರ್ತಾ ಇದ್ವಿ. ಇದಿಷ್ಟು ಕೂಡ ಶಾಸಕರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.